ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ ತುಂಬ ಜನ ಯೋಚನೆ ಮಾಡ್ತಿದ್ದೀರಾ. ಅದ್ರ ಜೊತೆ ಬಿಗ್ ಬಾಸ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ. ಯಾಕಂದರೆ ಇವರೆಲ್ಲ ನಮಗೆಷ್ಟು ಹತ್ರ ಆಗಿದ್ರು ಅಂದರೆ, ದಿವಸ ಬೆಳಗ್ಗೆ ಆದರೆ ಸಾಯಂಕಾಲ ಗಂಟೆ ಇವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಸಾಯಂಕಾಲ ಯಾವಾಗತ್ತೆ ಅಂದ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇದ್ವಿ. ಮತ್ತು ನಾವು ಮನೆಗಳಲ್ಲೂ ಅಷ್ಟೇ ಎಲ್ಲರ ಹತ್ರ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ದಿನ ಹೇಗೆ ಹೋಗ್ತಿತ್ತು ಅಂದ್ಬಿಟ್ಟು ಯಾರಿಗೂ ಗೊತ್ತಾಗ್ತಾನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಬಿಗ್ ಬಾಸು ಜನಗಳಿಗೆಲ್ಲ ಹತ್ರ ಆಗಿತ್ತು. ಆದರೆ ಅದಾದಮೇಲೆ ಎಲ್ಲ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾಯಿದ್ದೀರಾ. ಇದಾದಮೇಲೆ ದೊಡ್ಡ ಮನೆ ಹಬ್ಬ ಅಂದ್ಬಿಟ್ಟು ಒಂದು ಫಂಕ್ಷನ್ ಆಯಿತು, ಅದೆಲ್ಲರೂ ನೋಡಿದ್ವಿ. ಅದುವರೆಗೂ ಎಲ್ಲರೂ ಜೊತೆಯಲ್ಲಿ ಯಾರೂ ನೋಡಿರಲಿಲ್ಲ ಟಿ ವಿಯಲ್ಲಿ. ಅದರಿಂದ ಮತ್ತೆ ಎಲ್ಲರೂ ಒಟ್ಟಾಗಿ ನೋಡಿದ್ವಿ. ಈ ಬಿಗ್ ಬಾಸಿಗೆ ಬರೋದಕ್ಕೆ ಮುಂಚೆ ರಕ್ಷಿತದು ಯೂಟ್ಯೂಬು ಚಾನಲ್ ಇತ್ತು. ದಿನ ಎಲ್ಲ ಏನು ನಡೀತೋ ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತಿದ್ರು. ಆದರೆ ಬಿಗ್ ಬಾಸಲ್ಲಿ ನಾನು ಫೇಮಸ್ ಆಗಿದ್ದೀನಿ ಅಂದ್ಬಿಟ್ಟು ಬಿಟ್ಟಿಲ್ಲ. ಆ ಚಾನಲ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ನೀವು ರಕ್ಷಿತ ಏನಾದರೂ ಅಂದರೆ ಆ ಚಾನಲ್ ನೋಡಿದ್ರೆ ಗೊತ್ತಾಗತ್ತೆ. ತುಂಬ ಫಂಕ್ಷನ್ಗಳು ಅಟೆಂಡ್ ಮಾಡ್ತಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಮುಗಿದ ಮೇಲೆ ಆ ರೀತಿ ಫೇಮಸ್ ಆಗಿದ್ದಾರೆ. ಡೈಲಿ ಏನು ಮಾಡ್ತಾರೆ ಅಂದ್ಬಿಟ್ಟು ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಳೆ. ದೊಡ್ಡ ದೊಡ್ಡ ಫಂಕ್ಷನ್ನೇ ಅಟೆಂಡ್ ಮಾಡ್ತಿದ್ದಾಳೆ. ಮತ್ತು ರಘು ಆ ಮನೇಲಿ ಇರಬೇಕಾದ್ರೇ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ರಕ್ಷಿತದು ಮೊದಲೇ ಯೂಟ್ಯೂಬ್ ಚಾನಲ್ ಇತ್ತು, ಅದ್ರ ಬಗ್ಗೆ ಕೇಳ್ಕೊತಾ ಇದ್ದರು. ಮತ್ತು ರಘು ಅವರು ಈಗ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ರಕ್ಷಿತ ಅವರು ಸಹಾಯ ತೊಗೊಂಡಿದ್ದಾರೆ. ಅವ್ರು ಮಾಡಿದ್ದು ಮೊದಲನೇ ವೀಡಿಯೋನೇ ಲಕ್ಷಾಂತರ ವ್ಯೂಸ್ ಬಂದಿತ್ತು. ಆ ವಿಡಿಯೋಲ್ಲಿ ರಕ್ಷಿತ ಅವರು ಕಾಣಿಸ್ಕೊಂಡಿದ್ರು. ಮತ್ತು 60-70 ಸಾವಿರ ಸಬ್ಸ್ಕ್ರೈಬ್ ಆಗಿದ್ದರು ಮೊದಲನೇ ದಿವಸನೇ. ಮತ್ತು ರಘು ಅವರು ಸುಮಾರು ಫಂಕ್ಷನ್ಗಳು ಅಟೆಂಡ್ ಮಾಡ್ತಿದ್ದಾರೆ. ತುಂಬ ಫಂಕ್ಷನ್ಗೆ ರಕ್ಷಿತನೂ ರಘು ಜೊತೆಲೇ ಹೋಗಿದ್ದಾರೆ. ಮತ್ತು ಮುಖ್ಯವಾಗಿ ಗಿಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಎಲ್ರಿಗೂ ಕುತೂಹಲ ಇತ್ತು. ಗಿಲ್ಲಿನ ಅದೇ ರೀತಿ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಕರೀತಿದ್ದಾರೆ. ಎಲ್ಲಿ ದೊಡ್ಡ ದೊಡ್ಡ ಹೀರೋಸ್ ಎಲ್ಲ ಬರ್ತಾರೋ ಅಲ್ಲಿ ಗಿಲ್ಲಿನ ಕೂಡ ಗೆಸ್ಟಾಗಿ ಕರೀತಿದ್ದಾರೆ. ಮತ್ತು ಗಿಲ್ಲಿ ಭಾಷಣ ಮಾಡೋಕ್ಕೆ ನಿಂತ್ಕೊಂಡ್ರೆ ಯಾವ ರೀತಿ ಹೀರೋಸ್ಗೆ ಶಿಲ್ಲೆ ವಿಸಿಲ್ ಹಾಕ್ತಾರೋ ಅದೇ ರೀತಿ ಗಿಲ್ಲಿಗೂ ಹಾಕ್ತಿದ್ದಾರೆ. ಇನ್ನು ಇವಾಗ ಬಂದಿರೋ ಸುದ್ದಿ ಪ್ರಕಾರ ಗಿಲ್ಲಿಗೆ ಒಂದು ಫಿಲಮ್ ಆಫರ್ ಬಂದಿದೆ. ಅದು ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಗಿಲ್ಲಿ ಬಿಗ್ ಬಾಸಿಗೆ ಬರೋದಕ್ಕೆ ಮುಂಚೆನೇ ತುಂಬ ಫಿಲಮ್ಗಳು ಮಾಡಿದರು. ಆಚೆ ಬಂದಮೇಲೆ ಸುಮಾರು ಫಿಲಮ್ಗಳು ರಿಲೀಸ್ ಆಗಿದೆ. ಗಿಲ್ಲಿ ಆ ಫಂಕ್ಷನ್ಗೆಲ್ಲ ಹೋಗಿ ಅದರ ಪ್ರಮೋಷನ್ಗಳೆಲ್ಲ ಮಾಡ್ತಿದ್ದಾರೆ. ಇದಾದಮೇಲೆ ಮತ್ತೆ ಎಲ್ಲರೂ ಒಟ್ಟಾಗಿ ಕಾಣಿಸ್ಕೊಳ್ತಾರ ನೋಡೋಣ. ಮತ್ತೆ ಬಿಗ್ ಬಾಸ್ಗೆ ಯಾರೆಲ್ಲ ಬರಬೇಕು ಅಂತ ಕಾಯ್ತಾ ಇದ್ದೀರಾ ಅದು ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.